ಅಧಿಕಾರಿಗಳ ಸಂಘದಿಂದ ದಿನದರ್ಶಿ ಬಿಡುಗಡೆ. ಷಡಾಕ್ಷರಿ ಅವರಿಗೆ ಹಾಗೂ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವ್ರಿಗೂ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯ ರಾಜ್ಯಾಧ್ಯಕ್ಷರು ಆದಂತಹ ಮಲ್ಲಿಕಾರ್ಜುನ್ ಬಳ್ಳಾರಿ ಸರ್ ಅವರು, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳಾದ ನಮ್ಮ ಶಿವರುದ್ರಯ್ಯ ಸರ್ ಅವರಿಗೂ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಗಿರಿರವರಿಗೂ, ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಇವರು ಕೂಡ ನಾನು ಒಂದು ಧನ್ಯವಾದವನ್ನು ಅರ್ಪಿಸ್ತೀನಿ. ಈ ಒಂದು ನೇತಾಧಿಕಾರಿಗಳ ದಿನಾಚರಣೆ, ಈ ನೇತಾಧಿಕಾರಿಗಳ ದಿನಾಚರಣೆಯಲ್ಲಿ ಆಕ್ಚುಲಿಯಾಗಿ ನಾವು 1986ಕ್ಕಿಂತ ಮುಂಚೆ ನಾವು ಬರೀ ನೇತ್ರ ಪ್ರೇಕ್ಷಕರಾಗಿ ಅಂದರೆ ರಿಫ್ರಾಕ್ಷನಿಸ್ಟ್ ಆಗಿ ಇದ್ವಿ. ನಂತರ ನಾವು ನೇತ್ರ ಸಹಾಯಕರಾಗಿ ನಾವು ಒಂದು ವೃಂದದ ಬದಲಾವಣೆ ಆಯಿತು. ಅದ ನಂತರ 2012ರಲ್ಲಿ ಡಿಸೆಂಬರ್ 27ರಂದು ಅಂದು ನಮಗೆ ನೇತಾಧಿಕಾರಿಗಳು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಮಗೆ ವೃಂದ ಸಂಘದ ಪದನಾಮ ಬದಲಾವಣೆ ಆಯಿತು. ಅಂದಿನಿಂದ ಇಂದಿನವರೆಗೂ ನಾವು ನೇತಾಧಿಕಾರಿ ದಿನಾಚರಣೆಗಳನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂದಿನಿಂದ ಇಂದಿನವರೆಗೂ ನಾವು ದಿನಾಚರಣೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಲವು ಬೇಡಿಕೆಗಳು ಏನೇನಿದೆ ಅಂತ ಹೇಳ್ಬಿಟ್ಟು ನಮ್ಗಳಿಗೆ ನಮ್ಮ ಎಲ್ಲ ನೇತಾಧಿಕಾರಿಗಳಿಗೂ ಗೊತ್ತಿದೆ. ನಮ್ಮ ರೂಟ್ ಲೆವೆಲ್ PSC ಲೆವೆಲ್ನಿಂದ ಇಟ್ಕೊಂಡು ತಾಲೂಕು ಮಟ್ಟದಿಂದ ಇಟ್ಕೊಂಡು ಮತ್ತೆ ಜಿಲ್ಲಾ ಮಟ್ಟದವರೆಗೂ ನಮ್ಮಲ್ಲಿ ಸಾಕಷ್ಟು ನ್ಯೂನತೆಗಳಿಂದ ಕೂಡುವಂತಹ ಸಮಸ್ಯೆಗಳು ಉದ್ಭವ ಆಗಿದೆ. ಬಟ್ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಮಾನ್ಯ ಷಡಾಕ್ಷರಿ ಅವರು ನವ ಮನ್ವಂತರದತ್ತ ಮುಂದಣ ಹೆಜ್ಜೆ ಅಂತ ಹೇಳ್ಬಿಟ್ಟು ಏನು ಒಂದು ಘೋಷವಾಕ್ಯ ತಗೊಂಡು ಹೋಗಿದ್ರು. ಅವರ ಹತ್ರ ನಾವು ಭಿನ್ನ ಮಾಡ್ಕೊಂಡಾಗ ಅವ್ರು ಹೇಳೋದು, ಇಲ್ಲಣ್ಣ ನಾವು ನಿಮ್ಮ ಜೊತೆ ನಾವು ಎದ್ದೇ ಇರ್ತೀವಿ, ಆಯ್ತಾ? ಯಾಕೆಂತಂದ್ರೆ ನಾನು ಒಬ್ಬ ನೌಕರಿಗೆ ಏನೇ ತೊಂದರೆ ಆದ್ರೂ ನಾನು ಅವ್ರ ಜೊತೆ ಇರ್ತೀನಿ, ಅದ್ರ ಬಗ್ಗೆ ನೀವು ಚಿಂತೆ ಬೇಡ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಆಶಯಗಳನ್ನ ಮತ್ತೆ ನಿಮ್ಮ ಏನು ಮನವಿಗಳನ್ನ ನಾನು ಪುರಸ್ಕರಿಸ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟು ನಮ್ಮ ಏನೇ ಇರಲಿ, ನಮ್ಮ ಒತ್ತಡಗಳಿರಲಿ ಮತ್ತು ನಮ್ಮ ಏನೇ ತೊಂದರೆಗಳಿಗೂ ಅವರು ಸ್ಪಂದಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಭರವಸೆ ಕೊಟ್ಟಿರ್ತಾರೆ. ಆಮೇಲೆ ಅವರು ಮಾಡಿದಂತಹ ಹೋರಾಟಗಳು ಒಂದಲ್ಲ ಎರಡಲ್ಲ, ಮ್ಯಾಕ್ಸಿಮಮ್ ಅಂತಂತಂದರೆ ಯಾರೇ ಆಗಲಿ 1-2 ಒಂದು ಆದೇಶಗಳು ಮಾಡಿಸಿರ್ಬೋದು ಇಲ್ಲಿವರೆಗೂ. ಬಟ್ ಇವರು ಏನು ಕಾಲಾವಧಿನಲ್ಲಿ 25 ಸರ್ಕಾರಿ ಆದೇಶಗಳನ್ನು ಮಾಡಿಸಂತಹ ಕೀರ್ತಿ ನಮ್ಮ ಷಡಾಕ್ಷರಿ ಅವ್ರಿಗೆ ಸಲ್ಲುತ್ತೆ. ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರಿಗೆ ಈ ಒಂದು ಮನವಿ. ನಮಗೆ ನಿಯಮಾನುಸಾರ 2001 ಮಾರ್ಚ್ ವರೆಗೆ ಕಾರ್ಯನಿರ್ವಹಿಸಿದ ನೇತಾಧಿಕಾರಿಗೆ 15 ವರ್ಷದ ಸ್ವಯಂಚಾಲಿತ ವೇತನ ಶ್ರೇಣಿಯನ್ನು ಮತ್ತು 20 ವರ್ಷದ ಕಾಲಿಕ ವೇತನ ಶ್ರೇಣಿಯನ್ನು ನೀಡಿದಂತೆ ಉಳಿದ ನೇತಾಧಿಕಾರಿಗಳಿಗೂ ಅನ್ವಯವಾಗುವಂತೆ ಆದೇಶ ಹೊರಡಿಸುವುದು. ಎರಡನೇದು, ನೇಮಕಾತಿಯ ವಿದ್ಯಾರ್ಥಿಗೆ ಮಾತ್ರ ಸೀಮಿತವಾಗಿರುವ C&R ನಿಯಮಾವಳಿಯನ್ನು ಕಾರ್ಯನಿರತ ಉನ್ನತ ವ್ಯಾಸಂಗಕ್ಕೆ ಹಾಗೂ ಬಡ್ತಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಮಾರ್ಪಾಡು ಮಾಡಬೇಕು. ಮೂರನೇದು, ನಿವೃತ್ತಿಯಿಂದ ಖಾಲಿ ಇರುವ 65% ಹುದ್ದೆ ಭರ್ತಿ ಮಾಡಲು ಶೀಘ್ರದಲ್ಲಿ ಕ್ರಮ ವಹಿಸಬೇಕು. ನಾಲ್ಕನೇದಾಗಿ, ಇತರೆ ಕಾರ್ಯನಿರತ ವೃಂದಗಳಿಗಿರುವಂತೆ ಇಲಾಖೆಯಿಂದ ನಮ್ಮ ನೇತಾಧಿಕಾರಿಗಳ ವೃಂದಕ್ಕೂ ಸಹ ಪ್ರತಿ ವರ್ಷ ಕಾರ್ಯನಿರತರಿಗೆ BOT ಮತ್ತೆ MOT ಅಂದರೆ ಬ್ಯಾಚುಲರ್ ಆಫ್ ಆಪ್ಟೋಮೆಟ್ರಿಸ್ಟ್ ಮತ್ತೆ ಮಾಸ್ಟರ್ ಆಫ್ ಆಪ್ಟೋಮೆಟ್ರಿಸ್ಟ್ ಅಂತ ಹೇಳ್ಬಿಟ್ಟು ಆ ಹುದ್ದೆಗಳಿಗೆ ಉನ್ನತ ವ್ಯಾಸಂಗಕ್ಕೆ ಒಂದು ಅರ್ಜಿ ಆಹ್ವಾನ ಮಾಡೋದಕ್ಕೆ ಒಂದು ಅವಕಾಶ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಮತ್ತೆ ನಮ್ಮಲ್ಲಿ
ಭಾರಿ ಅಂದ್ರೆ ಭಾರಿ ಕಡಿಮೆ. ಬೇರೆ ಎಲ್ಲ ವೃಂದಗಳಿಗೂ ಲೆಕ್ಕ ಹಾಕೊಂಡ್ರೆ ಅಮ್ಮ ಅಂತಂದ್ರೆ ಇಡೀ ಟೋಟಲ್ ನಮ್ಮಲ್ಲಿ ಏನು 7 ಕೋಟಿ ಜನಸಂಖ್ಯೆ ಇದೆ. ನಮ್ಮ 7 ಕೋಟಿ ಜನಸಂಖ್ಯೆಗೆ ನಮ್ದು ಒಂದು ಏನು ಸ್ಯಾಂಕ್ಷನ್ ಪೋಸ್ಟ್ ಇರೋದು 650 ಪೋಸ್ಟ್. ಆ 650 ಪೋಸ್ಟ್ನಲ್ಲಿ ಈಗ ನಾವು ವರ್ಕ್ ಮಾಡ್ತಾ ಇರೋದು ಕೇವಲ 235 ಅಷ್ಟೇ ಮೇಡಮ್. ಕಳೆದ ಮಂತು ಆಲ್ಮೋಸ್ಟ್ ಅಂದ್ರೆ ಒಂದು 10 ಜನ ರಿಟೈರ್ಡ್ ಆಗಿದ್ದಾರೆ. ಅದ್ರ ಹಿಂದೆ ಅಂತೂ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಅಂತಂದ್ರೆ ಈ ಒಂದು 2025 ಮುಗೀತು ಅಂದ್ರೆ ಯಾರು ಕೂಡ ಈ ಸೀನಿಯರ್ಸ್ ಇಲ್ಲ ಮೇಡಮ್. ನಂತರ ಏನಿದೆ 2002 ಬ್ಯಾಚ್ ಫಸ್ಟ್ ಆ ಲೆಕ್ಕಕ್ಕಾಗಿದೆ. ಅಂದ್ರೆ ಇವಾಗ ನಮ್ಗೆ ಹೆಂಗಾಗಿದೆ ಅಂತಂದ್ರೆ ನಾವು ಏನು ಕಾರ್ಯ ನಿರ್ವಹಿಸಬೇಕು ಅನ್ನೋ ಲೆಕ್ಕಕ್ಕೆ ಆಗ್ತಿಲ್ಲ. ಈಗ ಹೇಳ್ಬೇಕು ಅಂತಂದ್ರೆ ತಾಲೂಕು ಒಬ್ಬೊಬ್ರು ನಮ್ಮ ವೃಂದದ ಒಬ್ಬ ಸದಸ್ಯರು ಕಾರ್ಯನಿರ್ವಹಿಸಬೇಕಾಗಿದೆ. ಹಾಗಾಗಿ ಈ ಒಂದು ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಅನ್ನೋದು ಒಂದು ಇದು. ಮತ್ತೆ ಪದೋನ್ನತಿ ಹಿರಿಯ ನೇತಾಧಿಗಳ ಹುದ್ದೆ ಒಂದು ತಾಲೂಕಿಗೆ, ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆಗೆ ಒಂದು ಮುಖ್ಯ ನೇತಾಧಿಕಾರಿ, ಮತ್ತೆ ಜಿಲ್ಲಾ ಅಂಧತ್ವ ನಿವಾರಣಾಧಿಕಾರಿಗಳಿಗೆ ಕಚೇರಿಯಲ್ಲಿ ಒಂದು ಮುಖ್ಯ ನೇತಾಧಿಗಳ ಹುದ್ದೆಯನ್ನು ಮಂಜೂರು ಮಾಡಬೇಕು ಅಂತ ಕೇಳ್ಕೊತೀನಿ. ಅಧಿಕಾರಿಗಳ ಸಂಘ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಜೋರು ಚಪ್ಪಾಳೆ ಬರಬೇಕು. ತುಂಬಾ ಜನ ಆಕ್ಚುಲಿ ನೇತ್ರಾಧಿಕಾರಿಗಳ ಸಂಘ ಅಂತ ಮಾಡಿದ್ರಿ. ನೇತ್ರಾಧಿಕಾರಿಗಳ ಸಂಘದ ಬಗ್ಗೆ ಏನು ಹೇಳಿಲ್ಲ, ಬರೀ ನಮ್ಮನ್ನೇ ಇದು ಮಾಡ್ತಿದ್ರಿ, ನಮ್ಮ ಪರಿಚಯನೇ ಮಾಡ್ಕೊಡ್ತಾ ಇದ್ರಿ. ಆಕ್ಚುಲಿ ನೇತ್ರಾಧಿಕಾರಿಗಳ ಪರಿಚಯ ಮಾಡ್ಕೊಡ್ಬೇಕಾಯ್ತು, ನಿಮ್ಮ ವರ್ಕ್ ಏನಂತ ಹೇಳ್ಬೇಕಾಯ್ತು, ನಿಮ್ಮ ಮನವಿಯಲ್ಲಿ ಮಾತ್ರ ಹೇಳಿದ್ರಿ. ತುಂಬಾ ಚೆನ್ನಾಗಿ ಮನವಿಯನ್ನು ಪ್ರೆಸೆಂಟ್ ಮಾಡಿದ್ದೀರಾ. ಬೇಡಿಕೆಗಳು ಬಗೆಹರಿಸುವಂತ ದಿನಾಚರಣೆ ಆಗ್ಲಿ, ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ಲಿ ಅಂತ ಕೇಳ್ಕೊಳ್ತೀವಿ. ರಾಜ್ಯಾಧ್ಯಕ್ಷರು ಇಲ್ಲಿರೋದ್ರಿಂದ ನಮ್ಮ ಬೇಡಿಕೆಗಳು ಈಡೇರೋದಕ್ಕೆ ಒಂದು ಧ್ವನಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಏನ್ ಇವತ್ತಿನ ದಿನ ಖುಷಿ ಅಂದ್ರೆ ಬರೀ ನೇತ್ರಾಧಿಕಾರಿಗಳು ಮಾತ್ರ ಇಲ್ಲ, ರಾಜ್ಯದ ಇತರ ಎಲ್ಲಾ ಪದಾಧಿಕಾರಿಗಳು ಇದ್ದೀರಾ. ಅದು ನಮ್ಮ ಆರೋಗ್ಯ ಇಲಾಖೆಯ ಒಗ್ಗಟ್ಟನ್ನು ತೋರಿಸುತ್ತೆ. ನಮ್ದಾಗ್ಲಿ ಅಂತ ನೀವು ಬರ್ತಾ ಇರಿ, ಅವಾಗ ಎಲ್ರಿಗೂ ಆಗುತ್ತೆ. ನಮ್ದಾಗತ್ತೆ ಯಾಕಂದ್ರೆ ಫಸ್ಟ್ ಇದು ಮುಗಿಸ್ಬಿಡೋಣ, ಇದು ಮುಗಿಸಿದ ಮೇಲೆ ಬೇರೆಯವ್ರು ತಗೊಳ್ಳೋಣ, BMC ತಗೊಳ್ಳೋಣ ಅನ್ನೋದೇ ಸರ್ಕಾರದ ನಿಲುವು. ಆ ಸರ್ಕಾರದ ನಿಲುವು ಇದ್ದಾಗ ಚೇಂಜ್ ಮಾಡೋದಷ್ಟೇ. ಈಗ ನಮ್ದು ಒಂದು ಕೊನೆಯ ಹಂತಕ್ಕೆ ಬಂದಿದೆ, ಅದ್ರ ನಂತರ ನಿಮ್ದು ಆಗುತ್ತೆ. ಆವಾಗ ಎಲ್ರಿಗೂ ಒಂದು 5 ಪ್ರಮೋಷನ್ ಇರಬೇಕು ಅನ್ನೋ ಒಂದು ಇದಿದೆ ಮಾನದಂಡಗಳು. 5 ಪ್ರಮೋಷನ್ ಆಗ್ಬೇಕು ಅಂದ್ರೆ ಅವ್ರು ಒಂದೊಂದು ಕೇಳ್ತಾ ಇದ್ರು, ಒಂದಲ್ಲ 5 ಪ್ರಮೋಷನ್ ಆಗ್ಬೇಕು. ಆ 5 ಪ್ರಮೋಷನ್ ಆದ್ರೆ ನಿಮಗೆ 5 ಡಿಫರೆಂಟ್ ಶ್ರೇಣಿಗಳಿರ್ತವೆ. ನೆರೆದಿರುವ ಎಲ್ಲ ನೇತ್ರಾಧಿಕಾರಿಗಳವರಿಗೆ ಶುಭಾಶಯಗಳನ್ನ ಕೋರುತ್ತಾ 2 ನಿಮಿಷ ನಾನು ಪರ್ಮಿಷನ್ ತಗೊಂಡು ನನ್ನ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈಗ ನಮ್ಗೆಲ್ರಿಗೂ ಕೂಡ ಒಂದು ಇಶ್ಯೂ ಅನ್ನ ತುಂಬಾ ಕಾಡ್ತಾ ಇದೆ. ಏನು ಅಂತಂದ್ರೆ ಅದು ಆಟೋನಮಸ್ ಅಲ್ಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿರುವ ಎಲ್ಲ ಹುದ್ದೆಗಳು ಕೂಡ ಮೆಡಿಕಲ್ ಕಾಲೇಜಲ್ಲಿ ಇದೆ. ಆ ಮೆಡಿಕಲ್ ಕಾಲೇಜ್ನವರು ನಮ್ಮನ್ನ ಪದೋನ್ನತಿಯನ್ನ ಪಡ್ಕೊಂಡು ಹೋದ್ರೆ ಅವರು ಇದು ನಮ್ದೇ ಹುದ್ದೆಗಳು ಅಂತ ಹೇಳಿ ಸಾಕಷ್ಟು ಸುಮಾರು 10-15 ವರ್ಷಗಳಿಂದ ಇದರದ ಬಗ್ಗೆನೇ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಂದು ಗೊಂದಲಕ್ಕೆ ಈಡಾಗ್ತಾ ಇದ್ದೀವಿ. ಸೊ ಮಾನ್ಯ ಷಡಕ್ಷರಿ ಸರ್ ಅವರಿಗೆ ನಾವು ಎಲೆಕ್ಷನ್ ಮುಂಚೆ ಕೂಡ ಇದನ್ನ ಪ್ರೆಸೆಂಟ್ ಮಾಡಿದೀವಿ. ಸರ್ ಹೇಳಿದ್ರು ಇಲ್ಲ ಈ ಎಲೆಕ್ಷನ್ ಮುಗಿದ ಮೇಲೆ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಸುಮಾರು 2 ದಿವಸ ನಾವು ನಿನ್ನೆ ಇಲ್ಲ ಮೊನ್ನೆ ಸರ್ನ ಮೀಟ್ ಮಾಡಿ ಸರ್ ಈ ತರ ಇದೆ ಅಂತ ಎಲ್ಲ ಹೇಳಿದೀವಿ. ಕೆಲವು ಕಾರಣಾಂತರಗಳಿಂದ ಕೆಲವು ನಮ್ಮ ಅಧಿಕಾರಿಗಳ ತಪ್ಪಿನಿಂದ ಆಗಿದ್ದಂತಹ ಒಂದು ಮಾಹಿತಿಗಳನ್ನ ಪ್ರತಿಯೊಂದು ಕೂಡ ನಾವು ಸರ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. 2007ರಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಅಂತ ಹೇಳಿ ಎಲ್ಲ ಹುದ್ದೆಗಳು, ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗು, ಅಕಾಡೆಮಿಕ್ ಎಲ್ಲ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರಿಸುವಾಗ ಅದನ್ನ ಏನ್ ಫಾಲೋ ಮಾಡಬೇಕು, ನಮ್ಮ ಹುದ್ದೆಗಳು ಎಲ್ಲಿ ಹೋಗ್ಬೇಕು, ನಮ್ಮ ಒಂದು ಅಧಿಕಾರಿ ಸಿಬ್ಬಂದಿಗಳು ಎಲ್ಲಿ ಹೋಗ್ಬೇಕು ಅಂತ ಕೂಡ ಯಾರು ಕೂಡ ಯೋಚನೆ ಮಾಡ್ಲಿಲ್ಲ. ಅದನ್ನೆಲ್ಲ ಕೂಡ ನಮ್ಮ ಇಲಾಖೆಯವರೇ ಮಾಡಿರ್ತಾರೆ. ಅದಾದ ನಂತರ 17 ವರ್ಷಕ್ಕೆ ಒಂದು ಆರ್ಡರ್ ಮಾಡ್ತಾರೆ, ಆರೋಗ್ಯ ಇಲಾಖೆ ಹುದ್ದೆಗಳನ್ನ ನಾವೇ ತುಂಬ್ತೀವಿ ಆರೋಗ್ಯ ಇಲಾಖೆಯಿಂದ ಅಂತ ಹೇಳಿ 10 ವರ್ಷ ಆದ ನಂತರ ಒಂದು ಆರ್ಡರ್ ಮಾಡ್ತಾರೆ. ಆದ್ರೆ ನಮ್ ದುರಾದೃಷ್ಟ ಆ ಆರ್ಡರ್ ಅನ್ನ ಅವರು ಮೆಡಿಕಲ್ ಸ್ವಾಯತ್ತ ಸಂಸ್ಥೆಯವರು ಕ್ವಾಶ್ ಮಾಡಿಸ್ತಾರೆ. ಸೊ ಇದು ನಮ್ಮ ಮುಂದೆ ಇರೋದು. ಈಗ ನಾವು ಎಲ್ಲಾ ಕೇಡ್ರವರು ಒಳಗಡೆ ಹೋಗಿ ಬರ್ತಿದ್ದೀರಾ. ನಮ್ಮ ಶುಶ್ರೂಷಾಧಿಕಾರಿಗಳಿಗೆ ಮಾತ್ರ ಅವರು 2020ರಿಂದ ಸುಮಾರು 377 ಹುದ್ದೆಗಳಲ್ಲಿ ಇದ್ರೂ ಕೂಡ ನಮ್ಗೆ ಒಂದು ಪದೋನ್ನತಿಗೆ ಒಳಗಡೆ ಬಿಟ್ಕೊಂಡಿಲ್ಲ.
ನೀವೆಲ್ಲ ನಮ್ಮ ಅಣ್ಣ ತಮ್ಮಂದಿರಿದ್ದೀರಿ. ಷಡಕ್ಷರಿ ಸರ್ ಇದ್ದಾರೆ, ಹಾಗೆ ನಮ್ಮ ಡೈರೆಕ್ಟರ್ ಮೇಡಮ್, ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಬಳ್ಳಾರಿ ಸರ್ ಇದ್ದಾರೆ. ಎಲ್ಲ ವೃಂದ, ನಮ್ದು ಮೇಜರ್ 18 ವೃಂದಗಳು ಇದಾವೆ ಇಲ್ಲಿ. ಆ ಎಲ್ಲ ವೃಂದಗಳ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು, 16ನೇ ತಾರೀಕು ಏನೋ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ನಾವು ಸರ್ ಕೂಡ ಹೇಳಿದ್ದಾರೆ 2 ವಿಷಯದ ಬಗ್ಗೆ ಮಾತಾಡಿ ಅಂತ. ನಾನ್ ನಿಮ್ಮನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ವೃಂದದವರು ಸೇರಿ ಈ ವಿಷಯಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೋಸ್ಕರ ನಾನು ನೇತ್ರಾಧಿಕಾರಿಗಳ ಸಂಘದ ಅಧ್ಯಕ್ಷರಿಂದ ಅನುಮತಿಯನ್ನು ಪಡೆದಿದ್ದೇನೆ. ನೇತ್ರಾಧಿಕಾರ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ವೇದಿಕೆಯಲ್ಲಿ ಆಸೀನರಿರುವಂತ ಕಾರ್ಯಕ್ರಮದ ಜನ ಉಪಸ್ಥಿತಿಯಲ್ಲಿ ವಹಿಸಿದಂತ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವರೇ, ಉದ್ಘಾಟನೆಯನ್ನ ನೆರವೇರಿಸಿದಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷರಿ ಅವರೇ, ಹಾಗೆ ವೈದ್ಯಾಧಿಕಾರಿಗಳ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ವಿವೇಕ್ ಗುರೇಸರ್ ಅವರೇ, ವೇದಿಕೆಯಲ್ಲಿ ಆಸೀನರಿರುವಂತ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಗಿರಿಗೌಡ್ರೆ, ಇನ್ನೋರ್ವ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಖಜಾಂಚಿಗಳಾದಂಥ VV ಶಿವರುದ್ರೇಶ್ವರ್ ಅವರೇ, ಡಾಕ್ಟರ್ ರವೀಂದ್ರ ಮೇಟಿ ಸರ್ ಅವರೇ, ನಿಮ್ಮ ಸಂಘದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರೇ, ನೇತ್ರಾಧಿಕಾರಿಗಳೇ, ವಿವಿಧ ವೃಂದ ಸಂಘಗಳ ಎಲ್ಲ ಅಧ್ಯಕ್ಷರುಗಳೇ, ಇವತ್ತಿನ ದಿವಸ ಎಲ್ಲ ವೃಂದಕ್ಕೂ ದಿನಾಚರಣೆ ಅನ್ನೋದು ಇದ್ದೇ ಇರ್ತದೆ. ಆದರೆ ನಿಮ್ಮ ವೃಂದದ ದಿನಾಚರಣೆಯನ್ನ ಇವತ್ತು ನೀವು ಆಚರಿಸಿಕೊಂಡಿದ್ರಿ. ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ನಿಮ್ಮ ವೃಂದದ ಕ್ಯಾಲೆಂಡರ್ ಬಿಡುಗಡೆಯನ್ನು ಸಹ ಇವತ್ತಿನ ದಿವಸ ಮಾಡಿದಿರಿ. ಎಲ್ಲ ನಮ್ಮ ಆರೋಗ್ಯ ಸಂಸ್ಥೆಗಳಿಗೆ ಮತ್ತು ಎಲ್ಲ ವೃಂದದವರಿಗೆ ಈ ಒಂದು ಕ್ಯಾಲೆಂಡರ್ ತಲುಪಲಿ ಅಂತ ಹೇಳಿ ಈ ವೇದಿಕೆ ಮೂಲಕ ನಾನು ಹೇಳ್ತಾ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಅಧ್ಯಕ್ಷರು ಮಾತಾಡಿ ತಮ್ಮ ಬೇಡಿಕೆಗಳನ್ನ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ನಿರ್ದೇಶಕರನ್ನ ಆದಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ಬೇಡಿಕೆಯನ್ನ ಮಂಡನೆ ಮಾಡಿದ್ರಿ. ಬೇಡಿಕೆ ಸಮಂಜಸವಾಗಿದ್ದಾರೆ. ನಿಮ್ಮ ಬೇಡಿಕೆ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಆಗಿರ್ಬೋದು, ಆರೋಗ್ಯ ಇಲಾಖೆ ಕೇಂದ್ರ ಸಂಘ ಆಗಿರ್ಬೋದು, ನಿಮ್ಮ ಜೊತೆಯಲ್ಲಿರ್ತೇವೆ. ಅವನ್ನ ಆದಷ್ಟು ಬೇಗನೆ ಬಗೆಹರಿಸಲಿಕ್ಕೆ ನಾವು ಶ್ರಮಿಸ್ತೇವೆ ಅಂತ ಹೇಳ್ತೇನೆ. ಕರ್ನಾಟಕ ರಾಜ್ಯ ನೇತ್ರಾಧಿಕಾರಿಗಳ ಸಂಘ ವತಿಯಿಂದ ಇವತ್ತು ನೇತ್ರಾಧಿಕಾರಿಗಳ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ, ಕೇಂದ್ರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಕೂಡ ಕರೆಸಿ ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೇತ್ರಾಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕುಮಾರಸ್ವಾಮಿರವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿರ್ದೇಶಕರು ಆರೋಗ್ಯ ಸೌಧ ಬೆಂಗಳೂರವರಾದಂಥ ಶ್ರೀಮತಿ ಡಾಕ್ಟರ್ ತ್ರಿವೇಣಿರವರೇ, ಷಡಾಕ್ಷರಿರವರೇ, ವಿವೇಕ್ ದೊರೆರವರೇ, ಮಲ್ಲಿಕಾರ್ಜುನ್ ಬಳ್ಳಾರಿರವರೇ, ಗಿರಿಗೌಡ್ರೆ, ರವೀಂದ್ರನಾಥ್ ಮೇಟಿರವರೇ, ಹಾಗೆ ನೇತ್ರಾಧಿಕಾರಿಗಳ ಆದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ, ಮೊದಲನೇದಾಗಿ ತಮಗೆ ಈ ನೇತ್ರಾಧಿಕಾರಿಗಳ ದಿನಾಚರಣೆ ಇದೆಯಲ್ಲ, ಹಾಗಾಗಿ ತಮ್ಗೆಲ್ರೂ ಕೂಡ ನನ್ನಿಂದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ತಮ್ಮ ಅಧ್ಯಕ್ಷರು ಈಗಾಗಲೇ ಎಲ್ಲ ವಿಚಾರಗಳನ್ನು ತಮ್ಮ ಕೇಂದ್ರದಲ್ಲಿ ಏನೇನ್ ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳನ್ನು ಬಿಡಿ ಬಿಡಿಯಾಗಿ ಮನವಿ ಸಲ್ಲಿಸೋದ್ರ ಮುಖಾಂತರ ಅವರು ಒಂದು ಪಟ್ಟಿನ ಮಾಡಿ ಈಗ ನಿರ್ದೇಶಕರಿಗೆ ಮತ್ತೆ ಮಾನ್ಯ ಅಧ್ಯಕ್ಷರಿಗೆ ನಮ್ಮ ಪದಾಧಿಕಾರಿಗಳು ಕೊಟ್ಟಿದ್ದಾರೆ. ಅವರು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತಮ್ಮ ತಂಡ ಏನಿದೆ, ತಾವೆಲ್ಲರೂ ಏನಿದ್ದೀರಿ ಕೇಡರ್ ಅಸೋಸಿಯೇಷನ್, ತಾವೆಲ್ಲರೂ ಕೂಡ ಬಂದು ಒಂದ್ಸಲ ನಮ್ಮ ರಾಜ್ಯ ನೌಕರ ಸಂಘಕ್ಕೆ ಬಂದ್ರೆ ತಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರದಲ್ಲಿ ಯಾವ ರೀತಿ ಮಂಡಿಸ್ಬೇಕು, ಅದ್ ನಿಜವಾಗ್ಲೂ ಹೋರಾಟ ಮಾಡಿದ್ರೆ ಅದಕ್ಕೇನು ನ್ಯಾಯ ಸಿಗುತ್ತಾ ಇಲ್ವಾ, ಮಾತುಕತೆ ಮುಖಾಂತರ ಬಗೆಹರಿತವ ಇಲ್ವಾ, ಯಾವ ರೀತಿಯಲ್ಲಿ ನಾವು ಸರ್ಕಾರದ ಮಟ್ಟದಲ್ಲಿ ಅದನ್ನ ಮಂಡಿಸ್ಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು, ಯಾರನ್ನ ಭೇಟಿ ಆಗ್ಬೇಕು, ಆ ಎಲ್ಲ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಎಲ್ಲ ನಿಮ್ಮೊಟ್ಟಿಗೆ ಇದ್ದು ಆ ಕೆಲಸ ಮಾಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಮಿನಿಸ್ಟರ್ ಇರ್ಬೋದು, ನಿಮ್ಮ ಹೈಯರ್ ಅಧಿಕಾರಿಗಳಿರ್ಬೋದು, ಅವ್ರ ಜೊತೆಗೆ ಚರ್ಚೆ ಮಾಡಿ ನೀವೇನ್ ಬೇಡಿಕೆಗಳು ಕೊಟ್ಟಿದ್ದೀರಿ ಸುಲಲಿತವಾಗಿ ಆಗುವಂತವನ್ನ ಸುಲಲಿತವಾಗಿ ಮಾಡೋಣ. ಆಗ್ಲಿಲ್ಲ ಅಂತಂದ್ರೆ ಅದು
ಚರ್ಚೆ ಮಾಡೋಣ, ಆಗ್ಲಿಲ್ಲ ಅಂದ್ರೆ ಯಾಕೆ ಆಗಲ್ಲ ಅಂತ ಹೇಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾವು ಮಾಡೋ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋಂಥದ್ದು ಕೂಡ ಹೇಳ್ತಾ, ನೀವು ಮೊದಲನೇದಾಗಿ ಆರೋಗ್ಯ ಇಲಾಖೆ ಎಲ್ಲ ಕೇಡರ್ ಅಸೋಸಿಯೇಷನ್ ಅವರು ಕೂಡ ನೀವು ಒಟ್ಟಿಗೆ ಕೂತ್ಕೊಂಡು ಚರ್ಚೆಗಳು ಮಾಡಿ. ಯಾಕೆಂತಂದ್ರೆ ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬರಬಾರ್ದು. ಯಾಕಂದ್ರೆ ಒಂದ್ ಕೇಡರ್ನವ್ರಿಗೆ ಏನಾರ ಸ್ವಲ್ಪ ಇದಾದ್ರೆ, ಈಗ ಮೇಡಮ್ನವ್ರು ಏನೋ ಹೇಳಿದ್ರು, ಕೆಲವು ಕಡೆ ಅವರೇ ಇದಾಗೋಗಿದೆ, ಆಕ್ರಮಿಸ್ಕೊಂಡಿದ್ದಾರೆ, ನಮ್ಗೆ ಜಾಗ ಇಲ್ಲ, ಅಲ್ಲಿ ಪ್ರಮೋಷನ್ ಆದ್ರೆ ನಮ್ಗೆ ಅವಕಾಶಗಳಿಲ್ಲ ಅಂತ. ಅವೆಲ್ಲ ಕೂಡ ತಮ್ಮ ಹಂತದಲ್ಲಿ ಒಂದ್ಸಲ ಮಾತಾಡಿ, ನೀವು ಒಂದ್ಸಲ ಮಾತಾಡಿ. ಅವನ್ನ ನಿಮ್ಮ ಹಂತದಲ್ಲಿ ಮಾತುಕತೆ ಬಗೆಹರಿಲಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘ ಇಂಟರ್ಫಿಯರ್ ಆಗ್ತದೆ. ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಚರ್ಚೆ ಮಾಡಿ ಯಾವ್ದು ಸೂಕ್ತ ಅಂತ ಹೇಳಿ ಆ ಎಲ್ಲ ಕೆಲಸವನ್ನು ಮಾಡ್ಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಗಿಲ್ಲಿ ಕರೆಸಿ ಅಭಿನಂದನೆ ಮಾಡೋದಕ್ಕೋಸ್ಕರ ಕರೆಸಿ ನಮ್ಮನ್ನು ಈ ವೇದಿಕೆಗೆ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಹೊಂದಿಸಿ ನಿಮ್ಮೊಟ್ಟಿಗೆ ನಾವಿರ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವತ್ತೂ ಕೂಡ ನೌಕರ ಪರವಾಗಿ ಇರ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಹೊಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಆಫ್ ಆಲ್ ಇಲ್ಲಿ ನೆರೆದಿರ್ತಕ್ಕಂಥ ನೇತ್ರಾಧಿಕಾರಿಗಳ ದಿನಾಚರಣೆಯ ಅಂಗವಾಗಿ ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಈ ಕಣ್ಣು ಅನ್ನೋದು ತುಂಬ ಒಂದು ಮೋಸ್ಟ್ ಇಂಪಾರ್ಟೆಂಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಸೆನ್ಸ್ ಆರ್ಗನ್ಸ್. ಅದು ಇಲ್ಲದೆ ಇದ್ರೆ ಜಗತ್ತೇ ಕತ್ಲಾಗುತ್ತೆ. ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾ ಕಷ್ಟ ಏನು ಅಂತ. ಅದನ್ನು ನೀವು ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಆಮೇಲೆ ಎಷ್ಟೋ ಕಡೆ ಇನ್ಚಾರ್ಜ್ ತುಂಬ ಒಂದು 8-10 PHCಗಳಿಗೂ ಕೂಡ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ. ಅದನ್ನು ಹೊಗಳೋದಕ್ಕೆ ವರ್ಡ್ಸ್ ಇಲ್ಲ. ಅದನ್ನು ಅದರದ ಒಂದು ಫಲಾನುಭವಿಗಳಿಗೆ ಅದ್ರ ಗೊತ್ತಿರುತ್ತೆ ಅದರದ್ದು ಎಷ್ಟು ಮಹತ್ವ ಇದೆ ಅಂತ. ಸೊ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಈಗ ಹೇಳಿದ್ರು ನೇತ್ರ ತಪಾಸಣೆ, ಶಾಲಾ ಮಕ್ಕಳ ನೇತ್ರ ತಪಾಸಣೆ ಡ್ಯೂಪ್ಲಿಕೇಟ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ನಾವು ಖಂಡಿತ ಗಮನ ಹರಿಸ್ತೀನಿ. ಆಮೇಲೆ ಪ್ರಮೋಷನ್ಸಲ್ಲಿ ಬಳ್ಳಾರಿಯವರು ಹೇಳಿದ ಹಾಗೆ ಈಗ ಒಗ್ಗಟ್ಟಿರಬೇಕು, ಇಲ್ಲ ಅಂತಂದರೆ ನಮಗೆ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಬ್ರದ್ದೇನೋ ಪ್ರಮೋಷನ್ಸ್ ತಗೊಳ್ತೀವಿ, ಅಲ್ಲಿ 4-5 ಜನ ನಿಮ್ಮಲ್ಲೇ ಬೇರೆ ಬೇರೆ ಗುಂಪುಗಳಿದ್ದು ಅದನ್ನು ಬಂದು ತಡೆ ಒಡ್ತಾ ಇದ್ದಾರೆ. ಈ ಕೆಲವೊಂದನ್ನ ಹೀಗಾಗಿ ಅದು ಲೇಟ್ ಆಗ್ತಾ ಇದೆ. ಯಾವುದೇ ಡೈರೆಕ್ಟರ್ ಆಗಲಿ ಒಂದು ಫ್ರೀ ಹ್ಯಾಂಡ್ ಇರಬೇಕಾಗತ್ತೆ. ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೇನೋ ಅನ್ನೋ ಥರ ಬಿಂಬಿಸುತ್ತೆ ಅದು ಇಲಾಖೆಗೆ, ಈ ಥರ ಬರೋದು ನಿಲ್ಲೋದು. ಸೊ ಯಾರಿಗೆ ಇದರಿಂದ ಅನಾನುಕೂಲ ಆಗುತ್ತೆ ಹೇಳಿ? ಅದು ಇಲಾಖೆಗೆ ತಾನೆ. ಅದನ್ನು ನಾವು ಸ್ವಲ್ಪ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಆಮೇಲೆ ಆಯಿತು, ಈ ನಿಮ್ಮ ಎಲ್ಲ ಮನವಿಗಳು ನನ್ನ ಗಮನಕ್ಕೆ ಬಂದಿದೆ, ಅಲ್ಲಿ ಪರಿಶೀಲನೆ ಮಾಡ್ತೀವಿ ಅದರ. ಆಮೇಲೆ ತುಂಬ ದರ್ ಇಸ್ ಲಾಟ್ ಆಫ್ ವೇಕೆನ್ಸೀಸ್ ಇದೆ, ಅದನ್ನು ಸರ್ಕಾರದ ಗಮನಕ್ಕೆ ಬಂದಿದೆ. ಅದನ್ನು ಫಿಲಪ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರಕ್ಕೆ ಪ್ರಸ್ತಾಪನೆ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ನೇತ್ರಾಧಿಕಾರಿಗಳ ಸಂಘದಿಂದ ಒಂದು ರಾಜ್ಯ ಮಟ್ಟದ ತಮ್ಮ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ತಾವೆಲ್ಲ ಕೂಡ ಆಚರಣೆ ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿರುವಂತಹ ಸ್ನೇಹಿತರು ಕುಮಾರಸ್ವಾಮಿ ಅವರು, ಹಾಗೆ ನಮ್ಮ ಡೈರೆಕ್ಟರ್ ತ್ರಿವೇಣಿ ಮೇಡಮ್, ಹಾಗೆ ನಮ್ಮ ವಿವೇಕ್ ದೊರೈ ಸರ್ ಅವರು, ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು, ಗಿರಿಗೌಡರು, ಶಿವರುದ್ರಯ್ಯನವರು, ರೇಣುಕಾದೇವಿ ಅವರು, ನಮ್ಮ ಮಲ್ಲಿಕಾರ್ಜುನ್ ಮೇಟಿ ಅವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದೀರಾ. ತಮ್ಮೆಲ್ಲ ಕೂಡ ಗೌರವಪೂರ್ವಕವಾಗಿರುವಂಥ ನಮನಗಳನ್ನು ಸಲ್ಲಿಸ್ತಾ, ಮುಂದೆ ಕುಳಿತಿರುವಂಥ ಎಲ್ಲ ನೇತ್ರಾಧಿಕಾರಿಗಳೇ ಹಾಗೂ ಇಲಾಖೆ ಎಲ್ಲ ಬಂಧು ಭಗಿನಿಯರೇ, ವಿಶೇಷವಾಗಿ ನಮ್ಮ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ರಮೇಶು, ಪ್ರದೀಪ್ ಅವರು, ಶ್ರೀನಿವಾಸ್, ಹಾಗೆ ನಮ್ಮ ಮೇಡಮ್ ಅವರು, ಮತ್ತು ಶೋಭಾರಾಣಿಯವರು, ಆಮೇಲೆ ಜೊತೆಗೆ ವಿಜಯ ಅವರು, ಉಳಿದವರೆಲ್ಲ ಕೂಡ ಇದ್ದೀರಾ. ತಮ್ಮನ್ನೆಲ್ಲ ಕೂಡ ನೆನಪು ಮಾಡ್ಕೊಳ್ತಾ, ಇವತ್ತು ಕುಮಾರಸ್ವಾಮಿ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಸರ್ ದಿನಾಚರಣೆ ಇದೆ ಅಂತ ಹೇಳಿದ್ರು. ಹಾಗೆ ನಮ್ಮ ಡಾಕ್ಟರ್ ದೊರೆ ಅವ್ರಿಗೆ ಅದಕ್ಕೆ ಫಸ್ಟ್ ಮಾತಾಡ್ಬಿಡಿ ಸರ್ ಅಂತ ಹೇಳಿದೆ. ನಾನು ಬರ್ತಾ ಕೇಳ್ತಿದ್ದೆ ನೇತ್ರಾಧಿಕಾರಿಗಳಂದ್ರೇನು, ಏನು ಕೆಲಸ, ಏನು ಜಾಬ್ ಚಾಟ್ ಅಂತ ಹೇಳಿ. ಹಾಗೆ ನಾನು ಸುಮ್ಮನೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದೆ. ಸಹಜವಾಗಿ ಬೇರೆ ಬೇರೆ ಕ್ಯಾಡ್ರದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಇದು ಗೊತ್ತಾಗೋದಿಲ್ಲ ಸಹಜವಾಗಿ. ಸೊ ಏನು ಅಂತ ಹೇಳಿ ಕೇಳಿದಾಗ ಎಲ್ಲ ಕೂಡ ಇಷ್ಟು ಜನ ಇದ್ದಾರೆ, ಇಷ್ಟು ಸಂಖ್ಯೆ ಇದೆ, 50% ವರ್ಕ್ ಮಾಡ್ತಾ ಇದ್ದಾರೆ, ಚೀಫ್ ಮೆಡಿಕಲ್ ಆಫೀಸರ್ ಪೋಸ್ಟ್ಗಳಿತ್ತು ಅದು ಹೋಗಿದೆ, ಈ ಥರದ್ದೆಲ್ಲ ಏನೇನೋ ಎಲ್ಲ ಹೇಳ್ತಾ ಬರ್ತಾಯಿದ್ರು. ಸೊ ಎನಿವೆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ನಡುವೆ ಇವತ್ತು ತಮ್ಮೆಲ್ಲ ಬೇಡಿಕೆಗಳನ್ನು ಸುಮಾರು
11 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಡಿಮ್ಯಾಂಡನ್ನು ಇಟ್ಟು ಇವತ್ತು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಾ. ಇದ್ರ ನಡುವೆ ವಿಜಯಮ್ಮನವರು ನಮ್ದೇನು ಕಡಿಮೆ ಇದೆ ಅಂತ ಹೇಳಿ ಅವರು ಕೂಡ ಬಂದು ಅವ್ರ ಡಿಮ್ಯಾಂಡನ್ನು ಹೇಳಿದ್ದಾರೆ. ಅವ್ರು ಒಂದಷ್ಟೇ ಹೇಳಿದ್ದಾರೆ, ಇನ್ನೂ ಭಾಳ ಇದೆ ಅವ್ರದ್ದು ಕೂಡ. ಯಾರ್ದು ಕಡಿಮೆ ಇದೆ ಅಂದರೆ ಅದಕ್ಕೆ ನಮ್ಮ ಡಾಕ್ಟ್ರ್ ಕೇಳ್ತಾ ಇದ್ದೆ, ವಿವೇಕ್ ಸರ್ಗೆ, ನಮ್ಮ ಮೇಟಿ ಸರ್ಗೆ, ಅವ್ರದ್ದು ಏನು ಕಡಿಮೆ ಇದೆ, ಎಲ್ರದ್ದು ಸಮಸ್ಯೆ ಇದೆ. ಸಮಸ್ಯೆ ಯಾರಿಗಿಲ್ಲ? ಈ ಸಮಸ್ಯೆಗಳ ನಡುವೆ ನಾವಿವತ್ತು ನಮ್ಮ ದಿನವನ್ನು ಅತ್ಯಂತ ದಿನಾಚರಣೆ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಯಾಕಂದರೆ ಸಮಸ್ಯೆಗಳೆಲ್ಲ ಇರಲಿಲ್ಲ ಅಂದರೆ ಈ ಥರದ ಒಂದು ದಿನಾಚರಣೆನ ಇಟ್ಕೊಳ್ತಿರ್ಲಿಲ್ಲ ನೀವು ಯಾರು. ಯಾಕಂದರೆ ಹೊಟ್ಟೆ ತುಂಬಿಡುತ್ತಲ್ಲ, ಸಹಜ, ಇಲ್ಲಿ ಬಿಡ ಯಾರೋ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಏನಾದರೂ ಒಂದು 11ರಲ್ಲಿ ಒಂದಾದರೂ ಡಿಮ್ಯಾಂಡ್ ಬಗೆಹರಿಲಿ, ಒಂದು ಚರ್ಚೆ ಆಗಲಿ, ಡೈರೆಕ್ಟರ್ ಲೆವೆಲಲ್ಲಿ ಒಂದು ಬಗೆಹರಿಲಿ, ಆರ್ಗನೈಸೇಷನ್ ಲೆವೆಲಲ್ಲಿ ಒಂದು ಬಗೆಹರಿಲಿ, ಈ ಥರದ್ದೆಲ್ಲ ಕೂಡ ಇರುವಂಥದ್ದು. ಸೊ ಹಾಗಾಗಿ ಒಳ್ಳೆ ಕೆಲಸವನ್ನು ತಾವು ಮಾಡಿನುವಂಥದ್ದನ್ನು ಹೇಳ್ತಾ, ಒಂದು ದೊಡ್ಡ ಜವಾಬ್ದಾರಿ ನಿಮಗಿದೆ. ಈ ನಾಡಿನ, ಈ ದೇಶದ ಜಗತ್ತನ್ನು ನೋಡುವಂಥ ಅವಕಾಶಕ್ಕೆ ತಾವೆಲ್ಲ ಕೂಡ ಒಂದು ಪ್ರೇರಣೆ ಆಗಿದ್ದೀರಾ ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸೊ ಯಾಕಂತ ಹೇಳಿದ್ರೆ ಅದು ಭಾಳ ಮುಖ್ಯ. ನನಗೆ ನೆನ್ನೆ ನೌಕರರೆಲ್ಲ ಕೂಡ ಬಂದು ನನಗೊಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ರು. ಅವರೆಷ್ಟು ಖುಷಿ ಅಂತ ಹೇಳಿದ್ರೆ, ಬೇಡ್ರಪ್ಪ ನಾವು ಬರ್ತೀವಲ್ಲೇ ಅಂದ್ರೆ ಕೇಳಂಗಿಲ್ಲ, ಅಂದರೆ ಒಂದು ಅಭಿಮಾನ. ಹಾಗಾಗಿ ನನಗೆ ಹಂಗೆ ಅನಿಸುತ್ತೆ, ನಾವೆಲ್ಲ ಇವತ್ತು ಕಾಣುವಂಥವ್ರು ಎಷ್ಟೆಲ್ಲ ಆಟ ಆಡ್ತೀವಿ, ಎಷ್ಟೆಲ್ಲ ನಾವು ಮಾತಾಡ್ತಿರ್ತೀವಿ ಅನ್ನೋದು ನೋಡಿದಾಗ ಏನೂ ಇಲ್ದರೆ ಇವತ್ತು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ಅವ್ರೊಮ್ಮೆ ಒಂದು ಕ್ಷಣ ನಾವು ಅವ್ರನ್ನ ಯೋಚನೆ ಮಾಡಿದ್ರೆ ಅನಿಸ್ತದೆ, ಬದುಕಿಷ್ಟೇನಾ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಇಡೀ ಜಗತ್ತನ್ನು ಕ್ಷಣ ಮಾತ್ರದಲ್ಲಿ ವೀಕ್ಷಿಸುವಂಥ ಅವಕಾಶ ನಮಗಿದೆ. ಅವ್ರಿಗೆ ಅವಕಾಶ ಇಲ್ಲ. ಅವ್ರು ಬೇರೆ ಟೂಲ್ ಮೂಲಕ ಅವ್ರದನ್ನು ನೋಡಲಿಕ್ಕೆ, ಪರಿಚಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ. ಬಹುಶಃ ಇವತ್ತು ಅಂಥ ಒಂದು ವಿಚಾರದಲ್ಲಿ ಈ ರಾಜ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಅನೇಕ ಜನರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ಮಾಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಈ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಎಲ್ಲರೂ ಗಣ್ಯರಿಂದ ನೇತ್ರಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಸಬೇಕೆಂದು ಕೋರುತ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕೆಂದು ಈ ಕೆಳಕಂಡ ನಾವು ನೇತ್ರಾಧಿಕಾರಿಗಳಿಗೆ ಕೋರುತ್ತೇವೆ. ನಂತರ ಬೆಂಗಳೂರು ರಾಜ್ಯ ಪರಿಷತ್ ಸದಸ್ಯರಿಗೆ ಅಭಿನಂದನೆಗಳ ಕಾರ್ಯಕ್ರಮ. ರಾಜ್ಯ ಪರಿಷತ್ ಸದಸ್ಯರಾದಂಥ ಶ್ರೀ ರಮೇಶ್ ಸರ್ ಅವರು, PM ನಿರ್ದೇಶನಾಲಯ ಬೆಂಗಳೂರು, ಪ್ರದೀಪ್ ಹಾರೋಹಳ್ಳಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶ್ರೀನಿವಾಸ್ ನಾಯ್ಕ್ KC ಜನರಲ್ ಆಸ್ಪತ್ರೆ ಹಾಗೂ ಶ್ರೀಮತಿ ಶೋಭಾರಾಣಿ ಅವರು ಬೆಂಗಳೂರು ರಾಜ್ಯ ಪರಿಷತ್ ಸದಸ್ಯರು ದಯಮಾಡಿ ವೇದಿಕೆ ಆಗಬೇಕೆಂದು ಕೋರುತ್ತಿದ್ದೇನೆ. ಅಭಿನಂದಿತರು. ಮತ್ತೊಮ್ಮೆ ಚಪ್ಪಾಳೆ ಬರ್ಬೇಕು. ನಾನು ಆಗ್ಲೇ ಹೇಳಿದ್ರು, ಎಲ್ರು ಕೂಡ ನಿಮ್ಮ ಆತ್ಮೀಯರು ಅಂತ. ಮತ್ತೊಮ್ಮೆ ನಾನು ಹೇಳ್ತಾ ಇರ್ಬೇಕಾ ಚಪ್ಪಾಳೆ ಚಪ್ಪಾಳೆ ಅಂತ? ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಹಾಗೆ ಡಾಕ್ಟರ್ ರೇಣುಕಾದೇವಿ ಮೇಡಮ್, ಚಾಮರಾಜನಗರ ಜಿಲ್ಲಾಧ್ಯಕ್ಷರು. ಜಿ ಸರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಲಿಪಿಕರ ಸಂಘದ ನೌಕರರ ಕೇಂದ್ರದ ಸಂಘದ ಅಧ್ಯಕ್ಷರು ಶ್ರೀಮತಿ ವಿಜಯಮ್ಮ ಮೇಡಮ್, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶುಶ್ರೂಷಾಧಿಕಾರಿಗಳ ನೌಕರರ ಸಂಘ ಬೆಂಗಳೂರು, ಶ್ರೀ ಕುಲಕರ್ಣಿ ಸರ್, BR ಸರ್, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಾಯಕ ಆಡಳಿತಾಧಿಕಾರಿಗಳ ನೌಕರರ ಸಂಘ ಬೆಂಗಳೂರು, ಶ್ರೀ ಮೋಹನ್ ಸರ್, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಫಿಸಿಯೋಥೆರಪಿಸ್ಟ್ ಅಧಿಕಾರಿಗಳ ನೌಕರರ ಸಂಘ ಬೆಂಗಳೂರು, ಶ್ರೀ ಚಿದಾನಂದಪ್ಪ ಸರ್, ಕರ್ನಾಟಕ ರಾಜ್ಯ ಆರೋಗ್ಯ ಶಿಕ್ಷಣಾಧಿಕಾರಿಗಳ ಸಂಘ ಬೆಂಗಳೂರು, ಶ್ರೀ ಬಸವರಾಜು ಸರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಾಹನ ಚಾಲಕರ ನೌಕರರ ಸಂಘ ಬೆಂಗಳೂರು, ಶ್ರೀ ರಾಜೇಶ್ ಸರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ
ಗ್ರೂಪ್ ಡಿ ನೌಕರರ ಸಂಘ ಬೆಂಗಳೂರು. ಶ್ರೀಮತಿ ಚಾಂದ್ರಿಕಾ ಆತ್ಮೀಯರಿಗೆ ಹಾಗೂ ಸ್ನೇಹಿತರಿಗೆ ಇನ್ನಷ್ಟು ಕೆಲಸದಲ್ಲಿ ಉತ್ತೇಜನ ನೀಡಲಿಕ್ಕೆ ಸಹಾಯಕ ಆಗುತ್ತೆ. ಹಾಗಾಗಿ ಒಂದು ಜೋರು ಚಪ್ಪಾಳೆ ಬರಬೇಕು ದಯಮಾಡಿ ಎಲ್ರು. ಹಾಗೆ ಡಾಕ್ಟರ್ ವಿವೇಕ್ ದೊರೈ ಸರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘ ಬೆಂಗಳೂರು. ಇವರಿಗೂ ಕೂಡ ಕರ್ನಾಟಕ ರಾಜ್ಯ ನೇತ್ರಾಧಿಕಾರಿಗಳ ಸಂಘ ಹಾಗೂ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಸ್ ಬಸವರಾಜು ಸರ್, ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ವಿ ಶಿವರುದ್ರಯ್ಯ ಸರ್, ರಾಜ್ಯ ಇದೇ ಸಂದರ್ಭದಲ್ಲಿ ರೇಡಿಯಾಲಜಿ ಇಮೇಜಿಂಗ್ ಆಫೀಸರ್ಸ್ ಅಸೋಸಿಯೇಷನ್ ಬೆಂಗಳೂರು ನೂತನ ಅಧ್ಯಕ್ಷರು ಹಾಗೂ ಸಂಘದ ಒಂದು ಫೋಟೋಗೆ ಇದೇ ಸಂದರ್ಭದಲ್ಲಿ ರೇಡಿಯಾಲಜಿ ಇಮೇಜಿಂಗ್ ಅಧಿಕಾರಿಗಳ ಪರವಾಗಿ ಸನ್ಮಾನಿತಗೊಂಡ ಎಲ್ಲರಿಗೂ ಅಲ್ಲೇ ಇದ್ದಾರೆ.